ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರಾಕಾರ ಮಳೆಯಿಂದಾದಂಥ ಅವಾಂತರಗಳು ದೃಶ್ಯಗಳು ನಿಮ್ಮ ಮುಂದೆ. ಏನ್ ಮಾಡ್ಬೇಕಪ್ಪ, ಹೊತ್ಕೊಳ್ಳೋ ಜಾಗ ಇಲ್ಲ, ಏನಿಲ್ಲ. ರೇಷನ್ ಅಕ್ಕಿ ಎಲ್ಲ ಹಾಳಾಗ್ಬಿಟ್ಟವಪ್ಪ. ನಾವೆಲ್ಲ ಮಕ್ಕೋಬೇಕು. ಮೊದಲೇದಾಗಿ ಧಾರವಾಡದ ಹಾವೇರಿಪೇಟೆ ಕಂಟಿಗಲ್ಲಿಯಲ್ಲಿ ಕಾಲುವೆಯಿಂದ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿರುವಂತಹ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು ಜನರ ಕಣ್ಣೀರಿನ ಗೋಳು. ಪೈಕಾನಿ ನೀರಾತ ಎಲ್ಲ ಫುಲ್ ಒಳಗ ರೇಷನ್ ಏನು ಎತ್ತಿಡಕ್ ಆಗಂಗಿಲ್ಲ. ಎಲ್ಲಿ ಎತ್ತಿಡ್ಬೇಕು ಇಟ್ಟಿಟ್ಟು ಮನೆಗಳೆಲ್ಲ ಇವೆಲ್ಲ ಇಲ್ಲಿರು. ಮಾಡುದಿಲ್ರಿ, 2 ಸಲ ಹೋಗಿ ಹೇಳಿದ್ರು ದಾದಿಲ್ಲ ದರ್ಕಾರಿಲ್ಲ. ಏನ ಬರುದಾದ ನೀರ್ ಬರುದಾದ ಅಂತಾರ್ರಿ ಅವ್ರ. ಹೆಂಗ್ರಿ ಅದು ನೀರ್ ಬರುದ? ನಾವೇನ್ ಮಾಡೋನು? ಮಳೆಗಾಲ ಇದು. ನಾವ ಬಡವ್ರ ಅದೇವೆ ಸೌಕರ್ಯ ಅದೇವ ಅಂತ ಹೇಳಿ ಡೈರೆಕ್ಟ್ ಆಗಿ ಅವ್ರ ಬಂದ ಸ್ವಲ್ಪ ನೋಡಿ ಮಾತಾಡಿ ಏನಕ್ಕೆ ತನ್ನ ಸಮಸ್ಯೆ ಅವ್ರ ಕೇಳ್ಬೇಕ್ರಿ. ಇಲ್ಲಿ ಅವ್ರಿಗೆಲ್ಲ ವಯಸ್ಸಾಗಿರ್ತೈತಿ, ಅವ್ರೆಲ್ಲ ಹೇಳಕ್ ಆಗಂಗಿಲ್ಲ ಇಲ್ಲಿ. ಹೌದಿಲ್ರಿ? ಹೆಂಗ ಇದ್ರ ಕಾರ್ಪೊರೇಟರ್ ಅದಾರ ಅದು ಎಲ್ಲಾರು ನೋಡ್ರಿ ಬಂದ್ ಕೆಲಸ ಮಾಡಬೇಕು. ಯಾರು ಬರಂಗೇ ಇಲ್ಲ. ಇನ್ನು ಶೆಟ್ಟರ್ ರೋಡಿನ ಹಾಗೂ ಮುರುಡೇಶ್ವರ ಶ್ರೀರಾಮಕ್ಕಿನ ರೋಡು ಹಾಗೂ ಲಕ್ಷ್ಮೀಪುರ ಬ್ಯಾಂಕರ್ಸ್ ಕಾಲನಿ ಸುತ್ತಮುತ್ತಲ ಏರಿಯಾಗಳಿಗೆ ರಾಜಕಾಲುವೆ ನೀರುಗಳು ಮನೆಗೆ ನುಗ್ಗಿ ಮನೆಯಲ್ಲಿರುವಂತಹ ಬುಕ್ಸ್ಗಳು ಡಾಕ್ಯುಮೆಂಟ್ಸ್ಗಳು ಎಲ್ಲವೂ ನೀರು ಪಾಲಾಗಿದ್ದು ಅಹೋರಾತ್ರಿ ಅವರು ಜಾಗರಣೆ ಮಾಡುವಂಥ ಸ್ಥಿತಿಗೆ ತಲುಪಿದ್ದಾರೆ. ಕಾರ್ಪೊರೇಟರ್ಗಳಿಗೆ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ. ಮನಿ ಕಟ್ಟಿ 25 ವರ್ಷ ಆತ್ರಿ. ನಾವು ಅವಾಗಿಂದ ನಾವು ಹೇಳ್ತೇವಿ, MP ಅವ್ರಿಗೆ MLA ಅವ್ರಿಗೆ ಎಲ್ಲಾರು ಹೇಳತ್ತೀವಿ, ಯಾರು ಕೇರ್ ಮಾಡತ್ತಿಲ್ಲ. ಇಲ್ಲಿ ರೋಡ್ ಅಂತಿ ಅರ್ಧಂಬರ್ಧ ಮಾಡ್ಯಾರ. ಆ ಕಡೆ ಬ್ಯಾಂಕರ್ಸ್ ಕಾಲನಿಗೆ ಅಷ್ಟ ಗೆರಿ ಹಾಕಿ ಅಲ್ಲಿ ಮಾಡ್ಕೊಂಡಾರ. ಇದು ಸಹದೇವ್ ನಗರ, ಇಲ್ಲಿ ಬಿಟ್ಟಾರ. ಅಲ್ಲಿ ಮನಿ ಹಿಂದ ಹಳ್ಳ ಐತಿ, 25 ವರ್ಷ ಆತ ಅವ್ರ ಕಟ್ ಅಂತ ಹೇಳಾಗತ್ತ. ಅದ್ ಹಳ್ಳಾನು ನಮ್ಮ ಮನಿನು ಏಕಾಗ್ಬಿಟ್ಟೈತೆ ಅಲ್ಲಿ ಹಿಂದ. ನೀವು ನೋಡ್ಬರ್ರಿ ಅಲ್ಲೆಲ್ಲ ನೀರ. ನಾ ವಿಡಿಯೋ ಮಾಡ್ಕೊಂಡೆ ನಿನ್ನೆ. ಸಣ್ಣ ಮಕ್ಳು ಅದಾವು, ಸೊಳ್ಳಿ ಹಗ್ಲಿ ರಾತ್ರಿ ಸೊಳ್ಳಿ. ಈ ಪ್ರಕಾರ ನಾವ್ ಹೆಂಗಿರ್ಬೇಕ್ರಿ, ಸಲ್ಲಿಕೆ ಹಚ್ಚಿ ನಾವು ಬಳದ್ ಚೆಲ್ಬೇಕ. ಇಷ್ಟೋ ತನ ಚೆಲ್ಲವೀಗ ನಾವು ರೋಜದ ಇಷ್ಟು ದಪ್ಪ ಕೊಟ್ಟೇವ್ರಿ. 20 ಸರ್ತೆ ಹೋಗಿ ಬಂದೇವಿ. ನೋಡ್ರಿ ಅಲ್ಲಿ ಹುಡುಗರು ಹೆಂಗ್ ಜಾರ್ ಬೀಳಾತಾವು. ಅವ್ರ ಇದ್ದಾಗ ಕೊಟ್ಟೇವಿ. ರಾಘವೇಂದ್ರ ಅವ್ರ ಮನಿಗ್ ಹೋಗ್ತೇವ್ರಿ, ಬರ್ತೇವ್ರಿ. ಒಮ್ಮೆ ಇರ್ತಾರ, ಒಮ್ಮೆ ಇರಂಗಿಲ್ಲ, ಒಮ್ಮೆ ಬರ್ತೇವಂತಾರ, ಮಾಡ್ತೇವೆ ಅಂತಾರ, ಆಶ್ವಾಸನೆ ಕೊಡ್ತಾರ. ಮತ್ತೇನು ಹೊಳ್ಳಿ ನೋಡಂಗಿಲ್ಲ ಅವ್ರ ಇಲ್ಲಿ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಅವಾಂತರಗಳು ಪ್ರತಿ ವರ್ಷವಾಗುತ್ತಿದ್ದರು. ಆದರೂ ಜನಪ್ರತಿನಿಧಿಗಳು MLA MPಗಳು ಕಣ್ಣು ಮುಚ್ಚಿ ಕುಳಿತಿದ್ದಾದರೂ ಏಕೆ? ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದರೂ ಅನುದಾನದಲ್ಲಿ ಯಾವುದೇ ರೀತಿಯ ಕೆಲಸಗಳಾಗುತ್ತಿಲ್ಲ. ಸುತ್ತಮುತ್ತಲೂ ವಾಲ್ಗಳು ಗೋಡೆಗಳು ನಿರ್ಮಾಣವಾಗುತ್ತಿಲ್ಲ ಎಂದು ಅಲ್ಲಿಯ ಜನರ ಆಕ್ರೋಶ. ಹಾಗೂ ಇಂಥ ಅಧಿಕಾರಿಗಳಿಂದ ನಾವು ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ, ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳಬೇಕೆಂದು ಜನರು ಅಲ್ಲಿಯ ತಮ್ಮ ಖುದ್ದು ತಾವೇ ಕೆಲಸವನ್ನು ಮಾಡಲು ನಿರ್ಧರಿಸಿದ್ದಾರೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.